ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಪ್ಪಿನಕಾಯಿನ ಹೇಗೆ ಮಾಡೋದು, ಈಗ ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಅದರಿಂದ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳಿ ತುಂಬ ವಿಡಿಯೋಸ್ಗಳನ್ನ ನೋಡಿರ್ತೀರ, ಹಾಗೆ ಮನೆಯಲ್ಲೂ ಹಾಕಿರ್ತೀರ. ನಾನು ಕೂಡ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ನಾನೊಂದು 4-5 ಮಾವಿನಕಾಯಿನ ತೊಗೊಂಡು ನೀಟಾಗಿ ಹೆಚ್ಚಿಬಿಟ್ಟು ಒಂದು 3-4 ದಿನ ಇದನ್ನು ನಾನು ಒಣೆ ಹಾಕಿದ್ದೀನಿ. ಚುರುಕು ಬಿಸಿಲಿದ್ರೆ ಅದರಲ್ಲಿ ನಾವು ಒಂದು 2 ಡೇಸ್ ಒಣೆ ಹಾಕಿದರೆ ಸಾಕು. ಈ ಥರ ಆಗಿರಬೇಕು. ಎಲ್ಲ ನೀರಿನಂಶ ಎಲ್ಲದೂ ಹೋಗಿದೆ ಟೋಟಲಾಗಿ. ನಂತರ ನಾನು ಇಲ್ಲಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಮೆಂತ್ಯ ಕಾಳು ಮತ್ತು ಸಾಸಿವೆನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಮಾವಿನಕಾಯಿ ಜೊತೆಗೆ ನಾನು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಹಾಕ್ತಾಯಿದ್ದೀವಿ ಉಪ್ಪಿನಕಾಯಿ ಅದ್ರ ಮೇಲೆ ಡಿಪೆಂಡ್ ಆಗಿ ಅರಶಿನ ಹಾಕಬೇಕಾಗುತ್ತೆ. ನಂತರ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ನಾನು ಹಸಿ ಎಣ್ಣೆನ ಅದಕ್ಕೆ ಹಾಕಿ ಎಲ್ಲದೂ ಕೂಡ ಮಿಕ್ಸ್ ಮಾಡ್ತೀನಿ ನೀಟಾಗಿ. ಹಸಿ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಮತ್ತೆ ಎಣ್ಣೆ ಹಾಕಬೇಕು, ಬೇಯಿಸಿದ ಎಣ್ಣೆ ಹಾಕಬೇಕು. ಈಗ ನಾನು ಹಸಿ ಎಣ್ಣೆ ಹಾಕಿ ಇದನ್ನೆಲ್ಲದನ್ನು ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ಸೈಡಲ್ಲಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ. ಆ ಪುಡಿನ ನಾನು ಮಾವಿನಕಾಯಿ ಒಂದಿಗೆ ಬೆರೆಸ್ತಾ ಇದ್ದೀನಿ ನೋಡಿ. ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಮಾವಿನಕಾಯಿ ಹೀಗಾಗಿದೆ ನೋಡಿ. ಈಗ ಅದನ್ನು ತಿನ್ನೋಕ್ಕಾಗಲ್ಲ, ಇನ್ನು 3-4 ಡೇಸ್ ಆದಮೇಲೆ ತಿನ್ನಬೇಕಾಗುತ್ತೆ. ಅಷ್ಟರಲ್ಲೆಲ್ಲ ನೀಟಾಗಿ ಉಪ್ಪಿನಕಾಯಿ ಹಾಗೇ ಆಗಿರುತ್ತೆ. ನಾನು ಏನಕ್ಕೆ ಒಣಗಿಸಿ ಹಾಕಿದ್ದೀನಿ ಅಂತ ಅಂದರೆ, ಬೇಗ ನಾನು ಮಾಡೋವಂಥ ಉಪ್ಪಿನಕಾಯಿ ಬೇಗ ಕೆಟ್ಟು ಹೋಗ್ತಾಯಿತ್ತು ಹಸಿ ಮಾವಿನಕಾಯಿಂದ ಹಾಕಿದರೆ. ಅದರಿಂದ ನಾನು ಈ ಸಲ ಒಣಗಿಸಿ ಹಾಕೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಇಬ್ಬರೇ ತಿನ್ನೋದಲ್ವಾ, ಅಷ್ಟೇ ಸಾಕು ಅನ್ನಿಸ್ತು. ನಾನು ಯಾವಾಗಾದರೂ ಒಂದ್ಸಲ ತಿಂತೀನಿ ನಮ್ಮ ಮನೆ. ನಂತರ ನಾನು ಎಲ್ಲ ಮಿಶ್ರಣವನ್ನು ಒಂದು ಪಿಂಗಾಣಿ ಬೌಲಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅದರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಉಪ್ಪಿನಕಾಯಿ ಅದರಲ್ಲಿದ್ದರೆ ಸೇಫ್ಟಿ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಗ್ಲಾಸ್ ಜಾರ್ ಇದ್ದರೆ ಅದರಲ್ಲೂ ಕೂಡ ಹಾಕ್ಬೋದು. ಪ್ಲಾಸ್ಟಿಕಲ್ಲಿ ಮಾತ್ರ ಹಾಕಬೇಡಿ. ನಂತರ ಸ್ಟೀಲ್ ಬೌಲ್ಗಳಲ್ಲೂ ಕೂಡ ಹಾಕಬೇಡಿ ಉಪ್ಪಿನಕಾಯಿನ, ಯಾಕಂದರೆ ಎಲ್ಲ ಬ್ಲಾಕ್ ಕರಿಗಳನ್ನು ಬಿಟ್ಟಿರುತ್ತೆ. ಅದರಿಂದ ಹೇಳ್ತಾ ಇರೋದು. ಪಿಂಗಾಣಿ ಅಥವಾ ಗ್ಲಾಸನ್ನು ಯೂಸ್ ಮಾಡಿ ಉಪ್ಪಿನಕಾಯಿನ ಶಿಫ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಕೆಡೋದು ಇಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂದರೆ ನಾನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ರೀತಿ ಉಪ್ಪಿನಕಾಯಿನ ಮಾಡಿ. ಹಸಿ ಮಾವಿನಕಾಯಿ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಕೆಡಲ್ಲ ಅಂತ ಹೇಳಿ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ. ಉಪ್ಪಿನಕಾಯಿ ಹಾಕಿದ ಮೇಲೆ ಅದನ್ನು ಹಾಗೆ ಮುಚ್ಚಿಡ್ಬಿಡಿ, ಓಕೆನಾ. ಅದನ್ನು ಸ್ವಲ್ಪ ಶೇಕ್ ಮಾಡ್ತಾಯಿರಿ ಮತ್ತು ಸ್ಪೂನಿಂದ ತಿರುಗ್ತಾ ಇರಿ ಒಂದು 2 ಡೇಸ್, ಓಕೆನಾ. ಬಾಯ್.